ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತೇನಪ್ಪ ವಿಷಯ ಅಂದರೆ, ಇವತ್ತು ಕಾಲೇಜಿಗೆ ಹೋಗಿ ಎಲ್ಲ ಕ್ಲಾಸ್ ಮುಗಿಸ್ಕೊಂಡಾದ್ಮೇಲೆ ಇವ್ರು ಬಂದರು. ಇವತ್ತೇನೋ ಕಾನ್ವೊಕೇಶನ್ ಇಸ್ಕೋಬೇಕು ಅಂತ ಬಂದರು ಅಪರೂಪಕ್ಕೆ. ಇವರು ಸಿಕ್ಕಿರಲಿಲ್ಲ, ಭಾಳ ದಿನ ಆಗಿತ್ತು. ಅದಕ್ಕೆ ಇವತ್ತೆಲ್ಲ ಟ್ರಿಪ್ ಹೋಗೋಣ ಅಂತಿದ್ರು. ಅಪ್ಪ ಈಗ ಸದ್ಯಕ್ಕೆ ಅಲ್ಲಿ ಟ್ರಿಪ್ ಬೇಡ ಅಂತೇಳಿ ಹಿಂಗೆ ಹೋಗ್ಬರೋಣ ಎಲ್ಲಾರ ಅಂತ ಹೇಳಿದ್ರೆ, ಅದಕ್ಕೆ ಸರಿ ಆಯ್ತು ನಡಿ ಹೋಗ್ಬರೋಣ ಅಂತೇಳಿ ಸೀದಾ ಬಂದಿದ್ದೆ ಒಂಟಿ ಕಾಲು ಮಠಕ್ಕೆ. ಇಲ್ಲಿ ಒಂದು ಸ್ವಲ್ಪ ಚೆನ್ನಾಗೈತೆ ಅಂತೇಳಿ ಇಲ್ಲಿ ಒಂದು ಸ್ವಲ್ಪ ಕುತ್ಕೊಂಡು ಮಾತಾಡ್ತಿದ್ವಿ. ಇನ್ನೇನು ಮಾಡೋಕ್ಕಾಗುತ್ತೆ. ಒಂಟಿ ಕಂಬದ ಮಠ, ಮುರುಘಾ ಮಠ, ಹೊಳಲ್ಕೆರೆ ಅಂತ ಇತ್ತು. ಅದನ್ನೆಲ್ಲ ನೋಡ್ಕೊಂಡು ಸೀದಾ ಒಳಗೆ ಬಂದ್ವಿ. ನನ್ನನ್ನು ನಾನೇ ನೋಡ್ಕೊಂಡು ಎಷ್ಟು ಚೆನ್ನಾಗಿದ್ದೀನಲ್ಲ ಅಂದ್ಕೊಂಡು ಸೀದಾ ಹೊರಟೆ. ಇನ್ನೇನು ಮಾಡೋಕ್ಕಾಗುತ್ತೆ ಅಂತ. ಮಳೆ ಬೇರೆ ಬರ್ತಿತ್ತು, ಸಣ್ಣ ಹನಿ. ಅದಕ್ಕೆ ನಡ್ರಪ್ಪ ಬೇಗ ಹೋಗೋಣ ಅಂತೇಳಿ ಹೋಗ್ತಿದ್ವಿ. ಅವ್ನು ಹೇಳ್ತಿದ್ದ, ಮಚ್ಚ ಮುಂಚೆ ಭಾಳ ಜನ ಇದ್ದರು, ಇವಾಗ ಏನು ಜನನೇ ಇಲ್ಲ ಅಂತ ಹೇಳ್ತಿ, ಖಾಲಿ ಹೊಡಿತೈತೆ ಅಂದ. ಈಗ ಏನು ಮಾಡೋಕ್ಕಾಗುತ್ತೆ ನಡಿ ಮಚ್ಚ, ಈಗ ನಾವು ಬಂದೀವಲ್ಲ ನೋಡ್ಕೊಂಡು ಹೋಗೋಣ ಅಂತ ಹೇಳಿದೆ. ಸೀದಾ ನೋಡ್ಕೊಂಡು ಒಳಗೆ ಹೋಗ್ತಿದ್ವಿ. ಅದಾದಮೇಲೆ ಮಚ್ಚ ನಾವೆಲ್ಲ ಇಲ್ಲಿ ಎಷ್ಟು ಟೈಮ್ ಪಾಸ್ ಮಾಡಿದ್ದೀವಿ ಕಾಲೇಜಿಗೆ ಬರ್ಬೇಕಾರೆ ಅಂತಂದಿದ್ದ. ಹುಡುಗರೆಲ್ಲ ಎಷ್ಟು ಗ್ಯಾಂಗೇ ಬರ್ತಿದ್ವಿ, ಹಂಗೆ ಹಿಂಗೆ ಅಂತಿದ್ದ. ಆಯ್ತು ನಡಿಯಪ್ಪ ಅಂತ ಹೇಳ್ಕೊಂಡು ಸೀದಾ ಹೊರಟಿದ್ದೆ. ಇದೊಂದು ಕಂಬ ನೋಡ್ಕೊಂಡು ಇದರಿಂದನೇ ಹೆಸರು ಬಂದಿರೋದು ಈ ಒಂಟಿ ಕಾಲು ಮಠಕ್ಕೆ. ಇದೇನು ಹೆಂಗೆ ಅಂತ ನನಗಂತೂ ಗೊತ್ತಿಲ್ಲ. ಇದು ಒಂಟಿ ಕಂಬದಿಂದ ಇಷ್ಟೆಲ್ಲ ಇದೈತೆ ಅಂತ ಹೇಳಿದ್ರು. ಆಯಿತು ಅಂತೇಳಿ ನೋಡ್ಕೊಂಡು ಸೀದಾ ಮುಂದೆ ಹೊರಟ್ವಿ. ಮುಂದೆ ನೋಡಿದ್ರೆ ನೇರಳೆ ಹಣ್ಣಿನ ಮರ ಕಾಣ್ತಲ್ಲ ಅಂತ ನಾವು ಖುಷಿಯಾಗಿ ಬಂದರೆ ಅದು ನಾಯಿ ನೇರಳೆ ತಿನ್ನಂಗೂ ಇಲ್ಲ ಬಿಡಂಗೂ ಇಲ್ಲ. ತಿಂದರೆ ಕೆಮ್ಮಾಗುತ್ತೆ ಅಂತೇಳಿ ಸೀದಾ ಮುಂದೆ ಹೊರಟ್ವಿ. ಇನ್ನೇ ಮಾಡೋಕ್ಕಾಗುತ್ತೆ ಅಂತ. ಇಲ್ಲೆಲ್ಲ ಮುಂಚೆ ಬರ್ತಿದ್ವಿ ಮಚ್ಚ ಬರ್ತಡೇ ಮಾಡೋಕ್ಕೆಲ್ಲ ಗ್ಯಾಂಗಟ್ಲೆ ಅಂತ ಅಂತಿದ್ದ. ಈಗ ಏನು ಮಾಡೋಕ್ಕಾಗತ್ತೆ ಮಚ್ಚ, ಈಗ ಯಾರು ಬರ್ತಡೇ ಮಾಡೋದು, ನಂದೇ ನಿಂದೆ ಮಾಡ್ಕೊಳೋಣ ಅಂತೇಳಿ ಸುಮ್ಮನೆ ಹೊರಟ್ವಿ ಮಾತಾಡ್ಕೊಂಡು. ಅಲ್ಲಿ ಸ್ವಚ್ಛತೆ ಕಾಪಾಡಿ ಅನ್ನೋ ಬದಲು ಕೆಳಗೆ ಇನ್ನೊಂದು ಹೊರಡಿತ್ತು, ಎನ್ನರಿಗಿಂತ ಕಿರಿಯರಿಲ್ಲ ಅಂದರೆ ಅದಕ್ಕೇನು ಅಂತ ಅರ್ಥ ಹುಡ್ಕಂತ ಕುತ್ಕೊಂಡ್ವಿ. ಅದಕ್ಕೂ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂತ ಅದರ ಅರ್ಥ. ಹಂಗಂದ್ಕೊಂಡು ಅದನ್ನೆಲ್ಲ ಮಾತಾಡ್ಕೊಂಡು ಸೀದಾ ಹೊರಟ್ವಿ. ಎಷ್ಟು ಚೆನ್ನಾಗೈತಲ್ಲ ಇವಾಗ, ಸಕ್ಕತ್ತ ಮಾಡಿದ್ದಾರೆ ಅಂತ ಹೇಳ್ತಿದ್ದ. ಇವಾಗ ಒಳ್ಳೆ ಚೆನ್ನಾಗೈತೆ, ಇವೆಲ್ಲ ಮೇಂಟೈನ್ ಮಾಡೋದು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಕೊಂಡು ಸೀದಾ ಹೊರಟ್ವಿ. ಇನ್ನೇ ಮಾಡೋದು ಅಂತ ಅದೆಲ್ಲ ಮುಗಿಸ್ಕೊಂಡು ಒಂದು ಅರ್ಧ ಗಂಟೆ ಕುತ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಸೀದಾ ಮನೆ ಬಂದ್ವಿ. ಮನೆ ಬಂದರೆ ನಮ್ಮಮ್ಮ ಹಣ್ಣು ಕೊಯ್ದಿಟ್ಟಿತ್ತು. ಅದನ್ನೆಲ್ಲ ತಿಂದು ಒಂದು ರೌಂಡ್ ನಿದ್ದೆ ಹೊಡೆದು, ಆಮೇಲೆ ಇವತ್ತು IPL ಮ್ಯಾಚ್ ಆಯ್ತಲ್ಲ ಅಂತ ಹೇಳೋಣ ನೋಡೋಣ ಅಂತ ಕುತ್ಕೊಂಡೆ. ನೆನ್ನೆ ಮಾತ್ರ ನೋಡಿ ಕಳೆದೋಗ್ಬಿಟ್ಟೆ RCB ಮ್ಯಾಚ್ನ.